ಮಹತ್ವದ ಬೆಳವಣಿಗೆಯೊಂದರಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಎಲ್ಲ 134 ಶಾಸಕರನ್ನ ಇವತ್ತು ಬೆಂಗಳೂರು ಹೊರವಲಯದ ವಂಡರ್ಲಾ ರೆಸಾರ್ಟ್ಗೆ ಶಿಫ್ಟ್ ಮಾಡಿದೆ. ವಿಧಾನ ಪರಿಷತ್ ಚುನಾವಣೆಗಳ ಹಿನ್ನೆಲೆಯಲ್ಲಿ ಪಕ್ಷದ ಶಾಸಕರನ್ನ ಇತರೆ ಪಕ್ಷದ ನಾಯಕರು ಅವರನ್ನ ಸಂಪರ್ಕಿಸಬಾರ್ದು ಅನ್ನುವ ಉದ್ದೇಶದಿಂದ ಶಾಸಕರನ್ನ ರೆಸಾರ್ಟಿಗೆ ಶಿಫ್ಟ್ ಮಾಡೋದ್ರ ಮೂಲಕ ಇದೀಗ ಪರಿಷತ್ ಚುನಾವಣೆಯ ಕದನ ಒಂದು ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬಂದು ತಲುಪಿದೆ. ಹಾಗಾದ್ರೆ ಇಂಥ ಸಿಚುಯೇಷನ್ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕಾಗಿ ಬಂತು? ಒಂದು, ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಸೆಳೆಯಬಹುದು ಎನ್ನುವ ಭಯವೇ, ಅಥವಾ ಪಕ್ಷದ ಒಳಗಿರುವ ಡಿಫರೆನ್ಸಸ್ ವ್ಯತ್ಯಾಸದಿಂದಾಗಿ ಪಕ್ಷದ ಅಧಿಕೃತ ಅಭ್ಯರ್ಥಿ ಸೋಲುವ ಭಯವೇ, ಒಳ ಏಟಿನಿಂದಾಗಿ ಸೋಲುವ ಭಯವೇ? ಈ ವಿಚಾರದ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ನಾವು ದೃಶ್ಯಗಳನ್ನ ನೋಡ್ತಿದ್ದೀವಿ. ಇದು ವಂಡರ್ಲಾ ರೆಸಾರ್ಟಿನ ದೃಶ್ಯ. ವಂಡರ್ಲಾ ರೆಸಾರ್ಟ್ಗೆ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಕರೆದುಕೊಂಡು ಹೋಗಲಾಗಿದೆ. ವಿಧಾನ ಪರಿಷತ್ ಚುನಾವಣೆಗಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ತನ್ನ ಪಕ್ಷದ ಶಾಸಕರನ್ನ ಬೆಂಗಳೂರು ಹೊರವಲಯದ ವಂಡರ್ಲಾ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಾ ಇದ್ದು, ಇದೀಗ ಕಾಂಗ್ರೆಸ್ ಶಾಸಕರು ಅಲ್ಲಿಗೆ ಬರ್ತಾ ಇರೋದು, ಓಡಾಡ್ತಿರೋದು, ಚಟುವಟಿಕೆಯಿಂದ ಇರೋದು, ಮಾತಾಡ್ತಿರುವಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಹಾಗಾದ್ರೆ ಯಾಕಾಗಿ ಈ ಭಯ? ಅದರಲ್ಲೂ ಚುನಾವಣಾ ಚಾಣಾಕ್ಷ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿರುವ ಸಂದರ್ಭದಲ್ಲಿ ಇಂತಹ ಪರಿಸ್ಥಿತಿ ಯಾಕಾಗಿ ಬಂತು? ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡುವಂತಹ ಭಯ ಯಾಕೆ? ಇನ್ನು ಕಾಂಗ್ರೆಸ್ ಪಕ್ಷದ ಪ್ರಕಾರ ಇಲ್ಲ, ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಹೇಗೆ ಮತದಾನ ಮಾಡಬೇಕು ಎನ್ನುವಂತಹ ತರಬೇತಿ ಅಗತ್ಯ ಇದೆ. ತುಂಬಾ ಜನ ಫಸ್ಟ್ ಟೈಮ್ MLAs ಇದ್ದಾರೆ. ಅವರಿಗೆ ಪ್ರಥಮ ಪ್ರಾಶಸ್ತ್ಯದ ಮತಗಳು ಹೇಗೆ ಹಾಕಬೇಕು, ದ್ವಿತೀಯ ಪ್ರಾಶಸ್ತ್ಯದ ಮತಗಳನ್ನು ಹೇಗೆ ಹಾಕಬೇಕು, ತೃತೀಯ ಪ್ರಾಶಸ್ತ್ಯದ ಮತಗಳನ್ನು ಹೇಗೆ ಹಾಕಬೇಕು ಅನ್ನೋದನ್ನ ಹೇಳ್ಕೊಡುವಂತಹ ಅಗತ್ಯ ಇದೆ. ಅದಕ್ಕೋಸ್ಕರ ಅದನ್ನು ವಿವರಿಸಲು ಮತ್ತು ಅದರ ಒಂದು ಮಾಡೆಲ್ ಅನ್ನ ತಯಾರು ಮಾಡಿ ಅಲ್ಲಿ ಮತದಾನ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳೋದಕ್ಕೆ ನಾವು ಶಿಫ್ಟ್ ಮಾಡಿದ್ದೇವೆ ಎನ್ನುವಂತಹ ಮಾಹಿತಿ ನಮಗೆ ಅವರ ಅಧಿಕೃತ ಹೇಳಿಕೆ ಲಭ್ಯ ಆಗ್ತಿದೆ. ಈ ಕುರಿತಂತೆ ಒಂದು ಪ್ರತಿಕ್ರಿಯೆನ ನೋಡೋಣ ಬನ್ನಿ. ನಾಳೆ 18ನೇ ತಾರೀಕು ದಿವಸ ನಡೀತಕ್ಕಂಥ ವಿಧಾನ ಪರಿಷತ್ತಿಗೆ ದ್ವೈವಾರ್ಷಿಕ ಚುನಾವಣೆಯ ಮತದಾನ, ಆ ಮತದಾನದ ಅಂಗವಾಗಿ ಇವತ್ತು ಹೊಸದಾಗಿ ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರು CLP ಅಧ್ಯಕ್ಷರಾಗಿ ಆಯ್ಕೆ ಆದ ನಂತರ ಪ್ರಥಮ ಸಭೆ, CLP ಸಭೆ ಪ್ರಥಮ ಸಭೆಯನ್ನು ಈ ಒಂದು ಬಿಡದಿ ವಂಡರ್ಲಾ ರೆಸಾರ್ಟ್ನಲ್ಲಿ ನಮ್ಮೆಲ್ಲ 136 ಶಾಸಕರನ್ನ ಇಲ್ಲಿ ಕರೆಯಲಾಗಿದೆ. ಆ ಎಲ್ಲ ಶಾಸಕರು ಕೂಡ ಸಮಯಕ್ಕೆ ಸರಿಯಾಗಿ 6 ಗಂಟೆಗೆ ಬರ್ತಾ ಇದ್ದಾರೆ. ನಿನ್ನೆ ನಾನು ಸುರ್ಜೇವಾಲಾ ಸಾಹೇಬರು ಕೂಡ ನಾವು ಶಿವಕುಮಾರ್ ಸಾಹೇಬ್ ಭೇಟಿಯಾಗಿ ಹೇಳಿದ್ದೀವಿ, ಅವರು ಕೂಡ ಬರ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಸಿದ್ದರಾಮಯ್ಯ ಸಾಹೇಬರು ಕೂಡ ಹೇಳಿದ್ದೇವೆ, ನಮ್ಮ ಮುಖ್ಯಮಂತ್ರಿಗಳು ಅವರು ಕೂಡ ಬರ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಸಮಯಕ್ಕೆ ಸರಿಯಾಗಿ 6 ಗಂಟೆಗೆ ಬರ್ತಾ ಇದ್ದಾರೆ. ಮತ್ತು ನಮ್ಮ ಪಕ್ಷದ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಹರಿಪ್ರಸಾದ್ ಅವರು 4 ಜನ ಮತ್ತು ದಿಲ್ಲಿಯಿಂದ ಬಂದಿರತಕ್ಕಂಥ ಎಲ್ಲ ಮುಖಂಡರ ಒಂದು ನೇತೃತ್ವದಲ್ಲಿ ಸಭೆ 6 ಗಂಟೆಗೆ ಕರೆಯಲಾಗಿದೆ. ಈ 6 ಗಂಟೆಗೆ ಸಭೆಯಲ್ಲಿ 18ನೇ ತಾರೀಕು ದಿವಸ ನಡೀತಕ್ಕಂಥದ ಮತದಾನದ ಪ್ರಕ್ರಿಯೆ, ನಮ್ಮ ಒಂದು ಮಾಡರ್ನ್ ಬ್ಯಾಲೆಟ್ ಪೇಪರ್ ಕೊಟ್ಟಿದ್ದಾರೆ. ಒಂದಾದ ನಂತರ ಯಾರ್ಯಾರಿಗೂ ಎಷ್ಟೆಷ್ಟು ಮತ ಯಾರಿಗೆ ಹಾಕ್ಬೇಕಂತಕ್ಕಂಥದ್ದು ಕೂಡ ಸ್ವಲ್ಪ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಕೂಡ ಚರ್ಚೆ ಆಗ್ತಕ್ಕಂಥದ್ದು, ಅದು ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಆಗ್ತಕ್ಕಂಥ ಚರ್ಚೆ ಕೂಡ ಇಲ್ಲಿ ನಡೀತದೆ. ಆದ್ರೆ ಯಾಕೆ ಈ ಭಯ ಅನ್ನೋದಕ್ಕೆ ನಮಗೆ ಉತ್ತರ ಸಿಗ್ತಾ ಇಲ್ಲ. ಒಂದು, ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ 4 ಜನ ಕ್ಯಾಂಡಿಡೇಟ್ನ ಗೆಲ್ಲಿಸಬಹುದು. 5ನೇ ಅಭ್ಯರ್ಥಿಯಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಬಲಗೈ ಬೆಂಟ ವಿನಯ್ ಕಾರ್ತಿಕ್ ಅಖಾಡದಲ್ಲಿ ಧುಮುಕಿದರೆ, ಅವರಿಗೆ ಎದುರಾಗಿ ಬಿಜೆಪಿ ಜೆಡಿಎಸ್ನಿಂದ ಗೋವಿಂದರಾಜು ಅಖಾಡಕ್ಕೆ ಧುಮುಕಿದ್ದಾರೆ. ಇಬ್ಬರಿಗೂ ಸರಿಸುಮಾರು 2-3 ಮತಗಳ ಅಗತ್ಯ ಇದೆ ಗೆಲ್ಲೋದಕ್ಕೆ. ಒಟ್ಟು 222 ಸದಸ್ಯ ಬಲದ ವಿಧಾನಸಭೆಯಲ್ಲಿ 134 ಜನ ಕಾಂಗ್ರೆಸ್ ಸದಸ್ಯರಿದ್ದಾರೆ. ಹಾಗೇನೆ 62 ಜನ ಬಿಜೆಪಿ, 18 ಮಂದಿ ಸದಸ್ಯರು ಜೆಡಿಎಸ್ನ ಸದಸ್ಯರಿದ್ದಾರೆ. 5ನೇ ಕ್ಯಾಂಡಿಡೇಟಿಗೆ, ಕಾಂಗ್ರೆಸ್ನ 5ನೇ ಕ್ಯಾಂಡಿಡೇಟಿಗೆ ಮತ್ತು ಬಿಜೆಪಿ ಜೆಡಿಎಸ್ನ 3ನೇ ಕ್ಯಾಂಡಿಡೇಟಿಗೆ 2-3 ಡಿಫರೆನ್ಸಸ್ ಬರುತ್ತೆ. ಒಂದು, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದಕ್ಕೆ 2 ಅಭ್ಯರ್ಥಿಗಳನ್ನ, 2 ಶಾಸಕರನ್ನ ಬಿಜೆಪಿ ಜೆಡಿಎಸ್ ಬುಟ್ಟಿಯಿಂದ ಹಾರಿಸಬೇಕು, ಅಥವಾ
ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಗೆಲ್ಲಿಸಬೇಕಾದ್ರೆ ಕಾಂಗ್ರೆಸ್ನಿಂದ ಹಾಡಿಸಬೇಕು. ಹೀಗಾಗಿ ಈ ಚುನಾವಣಾ ಕದನದಲ್ಲಿ ಬೇಲಿ ಹಾರುವವರು ಯಾರು ಎನ್ನುವುದೇ ಮುಖ್ಯ ಪ್ರಶ್ನೆ. ಕುಮಾರಸ್ವಾಮಿ ಗಂಟೇನು ಹೋಗ್ಬೇಕಾಗಿದ್ದಿಲ್ಲ. ಕುಮಾರಸ್ವಾಮಿ ಅವ್ರ ಕ್ಯಾಂಡಿಡೇಟ್ ಫೀಲ್ಡ್ ಮಾಡ್ತಾರೆ. ಅವರ ಶಾಸಕರು 15 ಜನ ಶಾಸಕರು ಕ್ರಾಸ್ ಮಾಡ್ದಲೇನೆ ಒಟ್ಟು ಅವ್ರ ಜೊತೆಗೆ ಇದ್ರೆ ಸಾಕು, ಅಷ್ಟೊಂದು ತೋರಿಸಿದ್ರೆ ಸಾಕು, ಅವ್ರ ಕ್ಯಾಂಡಿಡೇಟ್ ಗೆಲ್ಲೇಬೇಕು ಅಂತೇನಿಲ್ಲ. ನಂಬರ್ 1. ನಂಬರ್ 2, ಬಿಜೆಪಿ JDS ಮೈತ್ರಿ ಬಿಗಿ ಇದೆ, ಮೈತ್ರಿನಲ್ಲಿ ಬಿರುಕಿಲ್ಲ. ಕಾಂಗ್ರೆಸ್ನವ್ರು ಏನೇ ಪ್ರಯತ್ನ ಪಟ್ಟರು ಬಿಜೆಪಿ ಶಾಸಕರು JDS ಶಾಸಕರು ಬೇಲಿ ಹಾರಿ ಕಾಂಗ್ರೆಸ್ಸಿಗೆ ವೋಟ್ ಹಾಕಿಲ್ಲ ಅನ್ನೋ ಸಂದೇಶ ರವಾನೆ ಆದ್ರೆ ಸಾಕು. ಅಂದರೆ ಬಿಜೆಪಿ JDS ಮತ್ತು JDS ಇಂಡಿವಿಜುವಲ್ ಆಗಿ ಬಲಿಷ್ಠವಾಗಿವೆ ಅನ್ನೋ ಸಂದೇಶನ ಈ ಚುನಾವಣೆಯ ಮೂಲಕ ಕೊಡೋದಕ್ಕೆ ಬಯಸ್ತಾರೆ ಅಷ್ಟೇ. ಆದರೆ ಕಾಂಗ್ರೆಸ್ ಹಂಗಲ್ಲ. ಒಂದು ಅಧಿಕೃತ ಅಭ್ಯರ್ಥಿ ಸೋತ್ರೆ ಹೊಸ ಮುಖ್ಯಮಂತ್ರಿ, ಅದು ಬೇಕಾದಷ್ಟು ಚುನಾವಣೆಗಳನ್ನು ನಡೆಸಿ, ಯಶಸ್ವಿಯಾಗಿ ಚುನಾವಣೆಗಳನ್ನು ನಡೆಸಿ, ತಂತ್ರಗಳನ್ನೆಲ್ಲ ಬಲ್ಲ ಮತ್ತು ಶಾಸಕರನ್ನ ಹೆಂಗ್ ಬೇಕಂಗೆ ಅವ್ರನ್ನ ಮನವೊಲಿಸಬಲ್ಲ DK ಶಿವಕುಮಾರ್ ಸಾರಥ್ಯದಲ್ಲಿ ಅವರ ಬಲಗೈ ಬಂಟ ಹೇಗೆ ಸೋತ ಅನ್ನೋದು ಒಂದು ಪ್ರಶ್ನೆ ಆಯ್ತಾ. ಎರಡನೇದು, ಪಕ್ಷದ ಒಳಗಿರುವ ಶಾಸಕರ ಭಿನ್ನಮತ ಎಲ್ಲಿ ಕೈ ಕೊಟ್ಬಿಡುತ್ತೋ. ಈಗ ರಾಜಣ್ಣ ಮತ್ತು ಅವ್ರ ಡಿಫರೆನ್ಸಸ್ ಇದೆ ಚೀಫ್ ಮಿನಿಸ್ಟರ್ ಜೊತೆ. ಹೀಗಾಗಿ ಆ ಗುಂಪಲ್ಲಿ ಏನಾದರೂ ಒಂದು ವೇಳೆ ವ್ಯತ್ಯಾಸ ಆದರೆ DK ಶಿವಕುಮಾರ್ ಅವರ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ. ಅಂತ ಭಯ ಏನಿಲ್ಲ, ಅಂತ ಭಯ ಏನೂ ಇಲ್ಲ. ಕುಮಾರಣ್ಣ ಭಯ ಬೀಳಬೇಕು. ಬಿಕಾಸ್ ಕುಮಾರಣ್ಣ ಕಡೆಯವರು ನಮಗಾಗ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಹೀಗೆ ಈ ಎಲ್ಲ ವಿಚಾರಗಳು ಕೌಂಟ್ ಆಗುತ್ತೆ. ಇಲ್ಲಿ 5ನೇ ಅಭ್ಯರ್ಥಿ ಕಾಂಗ್ರೆಸ್ ಇಂದ, ಬಿಜೆಪಿ JDS ಇಂದ 3ನೇ ಅಭ್ಯರ್ಥಿ ತಮಗೆ ಗೆಲ್ಲಲು ಬೇಕಾದ ಮತಗಳನ್ನ ಎಲ್ಲಿಂದ ತರ್ತಾರೆ. ಇದು ರಹಸ್ಯ ಮತದಾನ. ರಾಜ್ಯಸಭೆ ಆದ್ರೆ ಓಟ್ ತೋರಿಸ್ಬಿಟ್ಟು ಓಟ್ ಹಾಕ್ತಾರೆ, ಓಕೆ. ಆದ್ರೆ ಇದು ರಹಸ್ಯ ಮತದಾನ. ಈಗ ವಿಪ್ ಹಾಕ್ತಾರೆ, ವಿಪ್ ಪ್ರಕಾರ ಎಲ್ಲ ಓಟ್ ಹಾಕಿದ್ರೆ ಸರಿ, ವಿಪ್ ಪ್ರಕಾರ ಹಾಕ್ದಲ್ಲೇ ಕ್ರಾಸ್ ಮಾಡಿದ್ರೆ ಏನ್ ಮಾಡಕ್ಕಾಗುತ್ತೆ? ಇದು ಮುಖ್ಯವಾದಂತಹ ಪ್ರಶ್ನೆ. ಆದ್ದರಿಂದ ಒಂದು ರೀತಿಯಲ್ಲಿ ರೆಸಾರ್ಟ್ ಅಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷಗಳ ನಡುವೆ ಒಂದು ರೀತಿಯಲ್ಲಿ ಕುತೂಹಲಕಾರಿ ಸಂಘರ್ಷ ಏರ್ಪಟ್ಟಿದೆ. ಒಂದು ವಿಧಾನ ಪರಿಷತ್ ಸೀಟ್ ಇರ್ಬೋದು, ಪ್ರತಿಷ್ಠೆ ಮುಕ್ಕಾಗೋದು ರೂಲಿಂಗ್ ಪಾರ್ಟಿದು, ಅಪೋಸಿಷನ್ದು ಅನ್ನುವ ಪರಿಸ್ಥಿತಿಗೆ ಬಂದು ತಲುಪಿದೆ. ಅದರಲ್ಲೂ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಮುಖಾಮುಖಿಯಾಗಿ ಮೊದಲೇ ಅವರು ಒಂದು ರೀತಿಯಲ್ಲಿ ಡೀಪ್ ಡಿಫರೆನ್ಸಸ್ ಇರುವಂತಹ ನಾಯಕರು ಮುಖಾಮುಖಿ ಸಂಘರ್ಷ ಆಗಿ ವಿಧಾನ ಪರಿಷತ್ ಚುನಾವಣೆಯ ಏನು 7 ಸ್ಥಾನಗಳಿಗೆ ನಡೀತಾ ಇದೆ, ಇದು ಪ್ರತಿಷ್ಠೆಯ ಕಣವಾಗಿ ಪರಿಣಮಿಸಿದೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.